ಸರ್ಕಾರದ ಬಳಿ ದುಡ್ಡಿಲ್ಲ ಎನ್ನುವಂತಹ ಪರಂ ಹೇಳಿಕೆಯ ವಿಚಾರವೇ ಇದೀಗ ಸಾಕಷ್ಟು ಸದ್ದು ಮಾಡ್ತಾ ಇದೆ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ಸಂಸದ ಬಸವರಾಜ ಬೊಮ್ಮಾಯಿ ಹೇಳಿಕೆ ಕೊಟ್ಟಿದ್ದಾರೆ. ಸಚಿವ ಪರಮೇಶ್ವರ್ ತಮಾಷೆಗಾದ್ರೂ ಸತ್ಯವನ್ನ ಹೇಳಿದ್ದಾರೆ. ಶಾಸಕರಿಗೆ ಅನುದಾನ ಇಲ್ಲದೆ 2.5 ವರ್ಷ ಆಯಿತು. ಜನ ಭ್ರಷ್ಟಾಚಾರಕ್ಕೆ ತಮ್ಮ ದುಡಿಮೆ ಹಣವನ್ನ ಕೊಡುವಂತಾಗಿದೆ. ರಾಜ್ಯದ ಜನರು ಕೊಡುವ ದುಡ್ಡಲ್ಲಿ ಭ್ರಷ್ಟಾಚಾರವನ್ನ ಮಾಡ್ತಾ ಇದ್ದಾರೆ. ಬಡವರು ಕುಡಿಯುವ ಮದ್ಯಕ್ಕೂ ತೆರಿಗೆ ಹಾಕ್ತಾ ಇದ್ದಾರೆ ಅನ್ನೋದಾಗಿ ಸರ್ಕಾರದ ವಿರುದ್ಧವಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಂದ್ರೆ ಸರ್ಕಾರದ ಬಳಿ ದುಡ್ಡಿಲ್ಲ ಅಂತ ಹೇಳಿ ಏನು ಪರಂ ಹೇಳಿಕೆಯನ್ನ ಕೊಟ್ಟಿದ್ದಾರೆ, ಅದೇ ವಿಚಾರವನ್ನ ಇಟ್ಕೊಂಡು ಬಸವರಾಜ ಬೊಮ್ಮಾಯಿ ಈ ರೀತಿಯಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇನ್ನು ಕಳೆದ 2 ದಿನಗಳ ಹಿಂದೆ ಶಾಸಕ ರಾಜು ಕಾಗೆ ಕೂಡ ಅಭಿವೃದ್ಧಿಗೆ ಅನುದಾನವನ್ನ ಬಿಡುಗಡೆ ಮಾಡೋದಕ್ಕೆ ವಿಳಂಬ ಮಾಡ್ತಾ ಇದ್ದಾರೆ ಅನ್ನೋದಾಗಿಯೂ ಕೂಡ ಆರೋಪವನ್ನ ಮಾಡಿದ್ರು. ಹೀಗೆ ಇದು ಕಂಟಿನ್ಯೂ ಆದರೆ ತಾನು ರಾಜೀನಾಮೆಯನ್ನ ನೀಡ್ತೇನೆ ಅಂತ ಹೇಳಿ, ಹಾಗೆ ಅದೇ ವಿಚಾರವನ್ನು ಕೂಡ ಇಲ್ಲಿ ಇಟ್ಟುಕೊಂಡು ಶಾಸಕರಿಗೆ ಅನುದಾನ ಇಲ್ಲದೆ 2.5 ವರ್ಷ ಆಯಿತು, ಜನ ಭ್ರಷ್ಟಾಚಾರಕ್ಕೆ ತಮ್ಮ ದುಡಿಮೆಯ ಹಣವನ್ನ ಕೊಡುವಂತಾಗಿದೆ ಅನ್ನುವಂಥ ನಿಟ್ಟಿನಲ್ಲಿ ಬಸವರಾಜ ಬೊಮ್ಮಾಯಿ ಈ ರೀತಿ ಹೇಳಿಕೆ ಕೊಟ್ಟಿದ್ದಾರೆ. 50 ವರ್ಷ ನೋಡಿ, ಪರಮೇಶ್ವರ್ ಅವರು ತಮಗೇನು ಅನುಕೂಲ ಇದೆ ಅದನ್ನು ತಗೊಳ್ತಾರೆ. ಈಗ ರಾಹುಲ್ ಗಾಂಧಿಯವರು ಖರ್ಗೆಯವರ ಮೇಲೆ ಟೀಕೆ ಮಾಡುವಾಗ ಹಿಂದಿನ ವಿಚಾರಗಳನ್ನು ಎತ್ತಿ ಟೀಕೆ ಮಾಡ್ತಾರೆ. ಇಲ್ಲಿ ಕಾಂಗ್ರೆಸ್ನವರು ಹಿಂದಿನ ವಿಚಾರಗಳನ್ನು ಈಗೇನಾದರೂ ಅಭಿವೃದ್ಧಿ ಆಗಲಿಲ್ಲ ಅಂದರೆ ಬಿ ಜೆ ಪಿಯವ್ರು ಮಾಡಿದ್ರಾ, ಬಿ ಜೆ ಪಿ ಸರ್ಕಾರದಲ್ಲಿ ಹಿಂಗಾಯ್ತಲ್ಲ ಅಂತಂದು ಯಾರಂತಾರೆ, ಇವರೇ ಅಂತಾರೆ. ಇದು ಅನುಕೂಲ ಸಿದ್ಧವಾಗಿ ವಾದವನ್ನು ಮಾಡ್ತಾರೆ. ಮತ್ತು ಇದೆಯಲ್ಲ, ತುರ್ತು ಪರಿಸ್ಥಿತಿ ಇದೆಯಲ್ಲ, ಇದು ನಮ್ಮ ಪ್ರಜಾಪ್ರಭುತ್ವದಲ್ಲಿ ಒಂದು ಕಪ್ಪು ಚುಕ್ಕೆ, ಬಹಳ ದೊಡ್ಡ ಅನಾಹುತ. ಏನಾದರೂ ತುರ್ತು ಪರಿಸ್ಥಿತಿ ಮುಂದುವರೆದಿದ್ರೆ ಪರಮೇಶ್ವರು ಇರ್ತಿರಲಿಲ್ಲ, ನಾವು ಇರ್ತಿರಲಿಲ್ಲ ಮಾತಾಡೋದಕ್ಕೆ, ಅರ್ಥ ಮಾಡ್ಕೋಬೇಕು. ಸೊ ಹೀಗಾಗಿ ಇದನ್ನು ಕಾಂಗ್ರೆಸ್ ಪಕ್ಷ ಗ್ರೇಸ್ಫುಲ್ಲಾಗಿ ಒಪ್ಕೋಬೇಕು. ನೋಡಿ, ಮಾಡಿದ ತಪ್ಪನ್ನು ಒಪ್ಕೋಬೇಕು, ಮುಂದೆ ಮಾಡಿದಂತೆ ನೋಡ್ಕೋಬೇಕು. ಅದು ಧೀಮಂತಿಕೆ. ಅದನ್ನು ಬಿಟ್ಟು ನಾವು ತಪ್ಪು ಮಾಡಿದ್ದು ಮರ್ತು ಬಿಡಿ